ನಮಸ್ಕಾರ. ನಮಸ್ತೆ ಸರ್. ಇದು ನಮ್ಮ ಪೇಷಂಟ್, ಅವ್ರದ್ದು ರೈನೋಪ್ಲಾಸ್ಟಿ ಈಗ ಒಂದು 3 ವಾರ ಆಯ್ತಲ್ಲ. ಹಾಂ ಸರ್. 3.5 ವಾರ ಆಯ್ತು. ಸೊ ಫಸ್ಟ್ಲಿ ಏನಂದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್ಜರಿದು? ಅದು ಆ ಫಸ್ಟ್ ಸರ್ಜರಿ ಡೇ ಮತ್ತೆ ಸರ್ಜರಿ ಡೇ ನಂತರ ಹೆಂಗಿತ್ತು ಅಂತ ಹೇಳಿ. ಸರ್ಜರಿ ಡೇ ಇಂದ 15 ದಿವಸದವರೆಗೂ ಕೂಡ ತುಂಬಾ ಚೆನ್ನಾಗಿತ್ತು. ಆಪರೇಷನ್ ಅಂತ ಆದಾಗಿಂದನೂ ಕೂಡ ಒಂದು ನೋವಂತ ಒಂದು ಗೊತ್ತಾಗಿಲ್ಲ. ತುಂಬಾ ಚೆನ್ನಾಗಿತ್ತು. ಓಕೆ. ಸೊ ಸರ್ಜರಿ ಆದ ನಂತರ ನಿಮ್ದು ಈಗ ಫಸ್ಟ್ ವೀಕ್ ಪ್ಲಾಸ್ಟರ್ ಇತ್ತು, ಆವಾಗ ನಿಮ್ಗೆ ಏನ್ ನೋವು ಇತ್ತಾ? ನೋವು ಸರ್, ನೋವು ಕಮ್ಮಿ ಇತ್ತಲ್ಲ? ತುಂಬಾ ಕಮ್ಮಿ ಇತ್ತು ನೋವು. ಓಕೆ. ಇದು ಯಾಕೆ ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ ತುಂಬಾ ಜನರಿಗೆ ಭಯ ಇರುತ್ತೆ, ಅವ್ರಿಗೆ ಮಾಡಿಸ್ಬೇಕು ಬಟ್ ಅವ್ರಿಗೆ ಭಯ ಆಗುತ್ತೆ, ನನ್ ನೋವು ಇರುತ್ತಾ ಏನಿರುತ್ತೆ, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ವೀಕ್ ನೀವು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದೀವಿ, ಆವಾಗ ನೋವು ಅಷ್ಟೇನಿರ್ಲಿಲ್ಲ. ನಾನು ಪೇನ್ ಕಿಲ್ಲರ್ ತಗೊಂಡೇ ಇಲ್ಲ. ಓ ವೆರಿ ಗುಡ್, ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ. ಸರ್. ಸೊ ಮತ್ತೆ 1 ವೀಕ್ to 3 ವೀಕ್ಸ್, ಈಗ 25 ಡೇಸ್ ಆಯ್ತು, ಅದೇ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು ಸರ್. ಈವನ್ ಸ್ಮಾಲ್ ಪ್ಲಾಸ್ಟರ್ ಕೂಡ ಯಾವತ್ತು ಡಿಸ್ಕಂಫರ್ಟ್ ಆಗಿಲ್ಲ ನನಗೆ. ಸ್ಲೀಪಿಂಗ್ ಟೈಮ್ ಅಲ್ಲಾಗ್ಲಿ ಅಥವಾ ನಾನು ಸ್ಮಾಲ್ ಕೆಲಸ ಮಾಡುವಾಗ್ಲೂ ಕೂಡ ಯಾವತ್ತು ಡಿಸ್ಕಂಫರ್ಟ್ ಆಗಿಲ್ಲ. ಸೊ ಈಗ ನಿಮ್ದು ನಾವ್ ಮಾತಾಡಿದಂಗೆ ಆಲ್ಮೋಸ್ಟ್ 1 ಮಂತ್ ಆಗ್ತಾ ಬಂತು. ನೀವು ರಿಸಲ್ಟ್ ಹೆಂಗ್ ಬರ್ತಾ ಇದೆ ಈಗ? 100% ಅಂತಾನೆ ಹೇಳ್ತೀನಿ ಸರ್. ಸೊ ರಿಸಲ್ಟ್ ಬರ್ತಾ ಇದೆ. ಯು ಆರ್ ಹ್ಯಾಪಿ ಇನ್ ದ ಫಸ್ಟ್ 1 ಮಂತ್. ಈಗ ಫಸ್ಟ್ ಎವ್ರಿ ಮಂತ್ ನಾನು ಹೇಳಿದಂಗೆ ರಿಸಲ್ಟ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಿಮ್ ಇವ್ರ ಟಿಪ್ ತುಂಬಾ ದಪ್ಪ ಇತ್ತು, ನೋಸ್ ದಪ್ಪ ಇತ್ತು, ಅದನ್ನ ನಾವು ಸಣ್ಣದು ಮಾಡಿದೀವಿ ಅಂಡ್ ದ ಸ್ವೆಲ್ಲಿಂಗ್ ಈಗ ಕಡಿಮೆ ಆಗ್ತಾ ಹೋಗುತ್ತೆ ಅಂಡ್ ಎವ್ರಿ ಮಂತ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಕರೆಕ್ಟ್ ಸರ್. ಓಕೆ. ಅಂಡ್ ಯು ಆರ್ ಹ್ಯಾಪಿ ವಿತ್ ದ ರಿಸಲ್ಟ್ಸ್ ಅಲ್ಲ? ಸರ್. ಫೈನಲಿ ಸರ್ ಬಗ್ಗೆ ಹೇಳೋದಾದ್ರೆ, ಸರ್ ನಂಗೆ ಮುಂಚಿಂದನೂ ಗೊತ್ತು, ತುಂಬಾ ಫ್ರೆಂಡ್ಲಿ ನೇಚರ್ ಸರ್. ನನಗೆ ಧೈರ್ಯ ಕೊಟ್ಟಿದ್ದೆ ಸರ್ ಆಕ್ಚುಲಿ ಆಪರೇಷನ್ ಮಾಡ್ಕೊಳ್ಳಿಕ್ಕೆ ಅಂತ. ನಂಬರ್ 1 ಬೆಸ್ಟ್ ಡಾಕ್ಟರ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.